ಇನ್ನು ತಿರುಪತಿಯಲ್ಲಿ ನಡೆದಿರುವಂತಹ ಈ ದುರ್ಘಟನೆಗೆ ಅಸಲಿ ಕಾರಣ ಏನು ಹಾಗಾದ್ರೆ? ದಿಢೀರಾಗಿ ಗೇಟ್ ಓಪನ್ ಮಾಡಿರೋದು ಯಾಕೆ? ಈ ಪ್ರಶ್ನೆ ಈಗ ಸಾಕಷ್ಟು ಕಾಡ್ತಾ ಇದೆ. ಅದೊಂದು ಎಡವಟ್ಟೆ ಈ ದೊಡ್ಡ ದುರಂತಕ್ಕೆ ಕಾರಣ ಆಯ್ತಾ ಹಾಗಾದ್ರೆ? ಈ ಪ್ರಶ್ನೆ ಈಗ ಸಾಕಷ್ಟು ಕಾಡ್ತಾ ಇರುವಂತದ್ದು. ಆ ಗೇಟ್ ಆ ಕ್ಷಣದಲ್ಲಿ ಯಾವ ಕಾರಣಕ್ಕಾಗಿ ಏಕಾಏಕಿಯಾಗಿ ಓಪನ್ ಮಾಡಿದ್ರು? ಆ ಕಾರಣದಿಂದಾಗಿ ಇಷ್ಟು ದೊಡ್ಡ ದುರಂತ ನಡೆಯೋದಕ್ಕೆ ಕಾರಣ ಆಯ್ತಾ? ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಜನವರಿ 10, 11 ಮತ್ತು 12ನೇ ತಾರೀಕು ವೈಕುಂಠ ಏಕಾದಶಿಯ ಕಾರ್ಯಕ್ರಮ ಇರೋದ್ರಿಂದಾಗಿ ಅಲ್ಲಿ ಗುರುವಾರ ಬೆಳಗ್ಗೆ 5 ಗಂಟೆಯಿಂದ ವೈಕುಂಠ ದ್ವಾರ ದರ್ಶನಕ್ಕೆ ಟಿಕೆಟ್ ಅನ್ನ ನೀಡುವಂತಹ ಕಾರ್ಯ ಆಗ್ತಾ ಇತ್ತು. ಟಿಕೆಟ್ ವಿತರಣೆಯ ಬಗ್ಗೆ ತಿರುಮಲ ತಿರುಪತಿ ದೇವಸ್ಥಾನ ಪ್ರಕಟಣೆಯನ್ನು ಕೂಡ ಹೊರಡಿಸಿತ್ತು. 3 ದಿನದಲ್ಲಿ 1,20,000 ಟಿಕೆಟ್ ನೀಡೋದಕ್ಕೆ ನಿರ್ಧಾರವನ್ನ ಮಾಡಿತ್ತು. 9 ಕಡೆಗಳಲ್ಲಿ 90 ಕೌಂಟರ್ ತೆರೆಯಲಾಗಿತ್ತು. ಈ ಮೂಲಕ ಸರ್ವದರ್ಶನ ಟಿಕೆಟ್ಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಟಿಕೆಟ್ ಪಡೆಯೋದಕ್ಕೆ ಬುಧವಾರ ಸಂಜೆಯಿಂದಲೇ ಭಕ್ತರು ಆಗಮಿಸಿದ್ರು, ಸಾಲುಗಟ್ಟಿ ನಿಂತಿದ್ರು. ಅಂದ್ರೆ ನಿನ್ನೆ ಸಂಜೆಯಿಂದಲೇ ಬೈರಾಗಿ ಪಟ್ಟಣ ಬಳಿ ಕೌಂಟರ್ನಲ್ಲಿ ಓರ್ವ ಭಕ್ತರಿಗೆ ಉಸಿರಾಟದ ಸಮಸ್ಯೆ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಅಸ್ವಸ್ಥ ಆ ಭಕ್ತರನ್ನ ಆಸ್ಪತ್ರೆಗೆ ಕರೆದೊಯ್ಯೋದಕ್ಕೆ ಗೇಟ್ ತೆಗಿತಾರೆ ಸಿಬ್ಬಂದಿಗಳು. ಆ ಸಂದರ್ಭದಲ್ಲಿ ಉಳಿದಿರುವಂತಹ ಭಕ್ತರಿಗೆ ಗೇಟ್ ತೆಗೆಯೋದು ಯಾವ ಕಾರಣಕ್ಕೆ? ಆ ಭಕ್ತರನ್ನ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಅನ್ನುವಂಥ ನಿಟ್ಟಿಲ್ಲ. ಅದು ಯಾವುದು ಕೂಡ ಅಲ್ಲಿರುವಂತಹ ಭಕ್ತರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಟಿಕೆಟ್ ನೀಡೋದಕ್ಕೆ ಗೇಟ್ ತೆಗಿತಾ ಇದ್ದಾರೆ ಅಂತ ತಿಳ್ಕೊಂಡಂತಹ ಭಕ್ತರು ಅಲ್ಲಿ ಏಕಾಏಕಿ ಕೌಂಟರ್ ಕಡೆಗೆ ನುಗ್ತಾರೆ. ಆ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ನುಗ್ತಾ ಇದ್ದಂಥ ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೆಳಗೆ ಬೀಳ್ತಾರೆ. ಅವರನ್ನ ಅಲ್ಲಿ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಲ್ ತುಳಿತ ಘಟನೆ ಆಗತ್ತೆ. ಇದೇ ಈ ಘಟನೆಗೆ ಕಾರಣ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ತಿರುಪತಿ ದುರಂತದಲ್ಲಿ 5 ಮಂದಿ ದುರ್ಮರಣ ಕಂಡಿದ್ದಾರೆ. 4 ಪುರುಷರು ಹಾಗೂ 4 ಮಹಿಳೆಯರು ಹಾಗೂ ಓರ್ವ ಪುರುಷ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಲ್ಲಿ 25ಕ್ಕೂ ಹೆಚ್ಚು ಭಕ್ತರು ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ರುಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಅಸ್ವಸ್ಥರನ್ನ ಏರ್ಲಿಫ್ಟ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಚಂದ್ರಬಾಬು ನಾಯ್ಡು ಸೂಚನೆಯ ಮೇರೆಗೆ ಏರ್ಲಿಫ್ಟ್ ಮಾಡೋದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 21 ಜನ ಇನ್ನೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅನ್ನೋ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಇನ್ನು 20 ಜನರನ್ನ ಈಗಾಗಲೇ ಡಿಸ್ಚಾರ್ಜ್ ಮಾಡಲಾಗಿದೆ. ಇನ್ನು ತಿರುಪತಿಯಲ್ಲಿ ಭೀಕರ ಕಾಲ್ತುಳಿತದಲ್ಲಿ 5 ಮಂದಿ ಮೃತಪಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಮತ್ತೆ ಟಿಕೆಟ್ ವಿತರಣೆ ಪ್ರಾರಂಭ ಆಗಿದೆ. ಸಾರಥಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಭಕ್ತರು. ಇನ್ನು ತಿರುಪತಿಗೆ ಇವತ್ತು ಸಿಎಂ ಚಂದ್ರಬಾಬು ನಾಯ್ಡು ಭೇಟಿ ನೀಡಲಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ಆಂಧ್ರ ಸಿಎಂ ವಿಚಾರಿಸಲಿದ್ದಾರೆ. ದುರಂತದ ಸ್ಥಳಕ್ಕೂ ಕೂಡ ಸಿಎಂ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಭೇಟಿ ನೀಡೋರಿದ್ದಾರೆ. ವೈಕುಂಠ ಏಕಾದಶಿ ಪ್ರಯುಕ್ತ ತಿರುಪತಿಯಲ್ಲಿ ಸರ್ವದರ್ಶನ ಟಿಕೆಟ್ಗಾಗಿ ಕಾಲ್ತುಳಿತದಿಂದ 7 ಜನ ಸಾವನ್ನಪ್ಪಿದ್ರು. ಇದಾದ ಬಳಿಕ ಎಚ್ಚೆತ್ತುಕೊಂಡಂಥ TTD ಆಗಿ ಪೊಲೀಸರು ಒಂದು ಟಿಕೆಟ್ ಕೌಂಟರ್ಗಳ ಬಳಿ ಸಹಜ ಸ್ಥಿತಿಗೆ ಬರುವಂತೆ ಪ್ರಯತ್ನ ಮಾಡಿದ್ದಾರೆ. ನಾವೀಗ ಒಂದು ಟಿಕೆಟ್ ಕೌಂಟರ್ ಬಳಿ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು. ಎಂದಿನಂತೆ ಸಹಜ ಸ್ಥಿತಿಗೆ ಬಂದಿದೆ. ಅಂದರೆ ಪೊಲೀಸರು ಹಾಗೂ TTD ಅಧಿಕಾರಿಗಳ ಒಂದು ಸಮನ್ವಯ ಇದೆ. ಈಗ ಅಂದರೆ ಎಲ್ಲರೂ ಕೂಡ ಯಾವುದೇ ಗುಂಪುಗಳಾಗದೆ, ಯಾವುದೇ ರೀತಿಯಾದಂಥ ಒತ್ತಡಗಳಿಲ್ಲದೆ, ಜಂಗುಳಿ ಹೆಚ್ಚಾಗಿರದೆ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಟಿಕೆಟ್ಗಳನ್ನು ಕೊಟ್ಟು ಕಳಿಸುವಂಥ ಒಂದು ಕೌಂಟರ್ಗಳನ್ನು, ವಿಶೇಷವಾದಂಥ ಒಂದು ಕೌಂಟರ್ಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಹಜ ಸ್ಥಿತಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದಲೇ ಕೂಡ ಸರತಿ ಸಾಲಿನಲ್ಲಿ ಬಂದು ಸಾವಿರಾರು ಜನ ಭಕ್ತರು ಯಾವುದೇ ಗುಂಪಿಲ್ಲದೆ, ಯಾವುದೇ ಒಂದು ತೊಂದರೆ ಇಲ್ಲದೆ ಬಂದು ಸರ್ವದರ್ಶನ ಟಿಕೆಟ್ಗಳನ್ನು ಪಡೆದುಕೊಂಡು ಹೋಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಅಂದರೆ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ಸರ್ವದರ್ಶನದ ಟಿಕೆಟ್ಗಳನ್ನು ಪಡೆಯಬೇಕು. ಹೀಗಾಗಿ ಎಲ್ಲ ಭಕ್ತರು ಬಂದು ಸರ್ವದರ್ಶನದ ಟಿಕೆಟ್ಗಳನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಸುಮಾರು ಇಲ್ಲಿ 6 ಕೌಂಟರ್ಗಳನ್ನು ತೆರೆಯಲಾಗಿದೆ. ಬಂದಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಯಾವುದೇ ತೊಂದರೆ ಡಿಲೇಯನ್ನು ಮಾಡದೆ ಎಲ್ಲರಿಗೂ ಕೂಡ ಟಿಕೆಟ್ಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಅಂದರೆ ಇನ್ನೂ ಕೂಡ 10,000 ಭಕ್ತರಿಗೆ ಟಿಕೆಟ್ಗಳನ್ನು ಕೊಡುವಷ್ಟು ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ತಮ್ಮ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ತಿರುಮಲದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸರ್ವದರ್ಶನ ಟಿಕೆಟ್ಗಳನ್ನು ಇಲ್ಲಿ ವಿತರಣೆ ಮಾಡಲಾಗ್ತಾ ಇದೆ. ಯಾವುದೇ ಗೊಂದಲಗಳಿಲ್ಲದೆ ಬಂದಂಥ ಭಕ್ತರೆಲ್ಲರಿಗೂ ಕೂಡ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.